ವರಮಹಾಲಕ್ಷ್ಮಿ ಪೂಜೆಯನ್ನು ಎಷ್ಟೇ ಶ್ರದ್ಧೆಯಿಂದ ಮಾಡಿದರೂ ಅನೇಕರಿಗೆ ಪೂಜೆಯ ಪೂರ್ಣ ಫಲ ಸಿಗೋದೇ ಇಲ್ಲ. ಯಾಕೆ ಗೊತ್ತಾ? ಪೂಜೆಯ ಸಮಯದಲ್ಲಿ ಮಹಾಲಕ್ಷ್ಮಿಯನ್ನು ಪ್ರಸನ್ನಗೊಳಿಸುವ ಆ ಒಂದು ಶಕ್ತಿಶಾಲಿ ರಹಸ್ಯ ಮಂತ್ರವನ್ನು ಜಪಿಸದೇ ಇರುವುದು. ಹೌದು, ಈ ಹಬ್ಬದ ದಿನ ಕೇವಲ 9 ಬಾರಿ ಈ ಮಂತ್ರ ಪಠಿಸಿದರೆ ಸಾಕು, ನಿಮ್ಮ ಸಕಲ ಇಷ್ಟಾರ್ಥಗಳು ಈಡೇರಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಆ ಮಂತ್ರ ಯಾವುದು? ಅದನ್ನು ಯಾವಾಗ, ಹೇಗೆ ಪಠಿಸಬೇಕು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಮುಂದುವರಿಸುವ ಮುನ್ನ ನಿಮ್ಮ ಮನೆಯಲ್ಲೂ ಈ ಬಾರಿ ಮಹಾಲಕ್ಷ್ಮಿಯ ಕೃಪೆ ಸದಾ ಇರಲಿ ಎಂದು ಬಯಸುವುದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಜೈ ಮಹಾಲಕ್ಷ್ಮಿ ಅಥವಾ ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಎಂದು ಕಾಮೆಂಟ್ ಮಾಡಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ. ಶಾಸ್ತ್ರಗಳ ಪ್ರಕಾರ ವರಮಹಾಲಕ್ಷ್ಮಿ ಪೂಜೆ ಮುಗಿದ ನಂತರ ಅಥವಾ ಮಹಾಮಂಗಳಾರತಿ ಮಾಡುವ ಸಮಯದಲ್ಲಿ ಈ ಕೆಳಗಿನ ಮಂತ್ರವನ್ನು ಮನಸ್ಸಿನಲ್ಲಿ ಭಕ್ತಿಯಿಂದ ಜಪಿಸಬೇಕು. ಈ ಮಂತ್ರವು ಲಕ್ಷ್ಮೀ ದೇವಿಯ 8 ರೂಪಗಳನ್ನು, ಅಷ್ಟಲಕ್ಷ್ಮಿಯರನ್ನು ಒಂದೇ ಬಾರಿಗೆ ಆಕರ್ಷಿಸುವ ಶಕ್ತಿ ಹೊಂದಿದೆ. ಆ ಶಕ್ತಿಶಾಲಿ ಮಂತ್ರ ಹೀಗಿದೆ: ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಸಿದ್ಧ ಲಕ್ಷ್ಮೈ ನಮಃ. ಈ ಮಂತ್ರದ ಅರ್ಥವೇನೆಂದರೆ, ನಮಗೆ ಸಕಲ ಸಿದ್ಧಿ, ಐಶ್ವರ್ಯ ಮತ್ತು ಮನಃಶಾಂತಿಯನ್ನು ಕರುಣಿಸುವ ಶ್ರೀ ಮಹಾಲಕ್ಷ್ಮಿಗೆ ನನ್ನ ಪ್ರಣಾಮಗಳು. ಈ ಮಂತ್ರವನ್ನು ಪೂಜೆಯ ವೇಳೆ ಕನಿಷ್ಠ 9, 21 ಅಥವಾ 108 ಬಾರಿ ಜಪಿಸಿ. ಇದನ್ನು ಜಪಿಸುವುದರಿಂದ ಪೂಜೆಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದು ನಿವಾರಣೆಯಾಗಿ ಪೂಜೆಯ ಸಂಪೂರ್ಣ ಫಲ ನಿಮಗೆ ಲಭಿಸುತ್ತದೆ. ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಸರಳ ಮಂತ್ರವನ್ನು ಪಠಿಸಿ ತಾಯಿಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ. ನಿಮ್ಮ ಗೆಳೆಯರು ಮತ್ತು ಕುಟುಂಬದವರಿಗೂ ಈ ಪವಿತ್ರ ಮಂತ್ರ ತಲುಪಲು ಈ ವಿಡಿಯೋವನ್ನು ತಕ್ಷಣವೇ ಶೇರ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇಂತಹ ಮತ್ತಷ್ಟು ದೈವಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.